ಮಂದಿರದ ಒಳಗಡೆ ವಿರಾಜಮಾನವಾಗುವಂತ ಬಾಲರಾಮನ 5 ವರ್ಷದ ವರ್ಚಸ್ಸಿರುವಂತ ತೇಜಸ್ಸಿರುವಂತ ಶ್ರೀರಾಮಚಂದ್ರನ ಪ್ರಭು ಶ್ರೀರಾಮಚಂದ್ರನ ಆ ಮೂರ್ತಿಯನ್ನು ಕೆತ್ತಿದ್ದು ಮೈಸೂರಿನಲ್ಲಿ. ಆ ಪುಣ್ಯ ಕಲ್ಲು ಅರುಣ್ ಯೋಗಿರಾಜ್ ಅವರ ಕೈಚಳಕ ಶ್ರೀರಾಮಚಂದ್ರನ ಮೂರ್ತಿ ಅಲ್ಲಿ ಕೆತ್ತನೆ ಆಗುತ್ತೆ. ಇವತ್ತು ಅಯೋಧ್ಯೆಯ ಆ ಪುಣ್ಯಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹಾಗಾದರೆ ಆ ಮೂರ್ತಿ ಕೆತ್ತಿದಂಥ ಮೈಸೂರಿನಲ್ಲಿ ಇವತ್ತು ಸಂಭ್ರಮ ಹೇಗಿದೆ ಅಂತ ಕೇಳಿದರೆ ಅದು ಬೇರೆ ರೀತಿಯಲ್ಲಿದೆ. ಮೈಸೂರಿನಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮಗಳಿದ್ದಾವೆ. ಅಲ್ಲಿಂದ ಒಂದು ಸಂಭ್ರಮದ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತೀವಿ. ರಂಜಿತ್, ಪ್ರಮುಖವಾಗಿ ಯೋಗಿ ನಾಡಲ್ಲಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಇವತ್ತು ಸಂಭ್ರಮ ಕಳೆಗಟ್ಟಿದೆ. ಯೋಗಿ ನಾಡಲ್ಲಿ ಯೋಗಿ ಕೆತ್ತಿದ ಮೂರ್ತಿ, ಆ ಮೂರ್ತಿ ಕೆತ್ತಿದಂತ ಮೂರ್ತಿ ಇದೆಯಲ್ಲ ಶಿಲೆ, ಅದು ಮೈಸೂರಿನಲ್ಲಿ ಸಿಕ್ಕಂತಹ ಜಾಗ. ಆ ಜಾಗದಲ್ಲಿ ಇವತ್ತು ಸಂಭ್ರಮಾಚರಣೆ ನಡೀತಾ ಇದೆ. ನೋಡಿ, ಇವತ್ತು ಬಾಲರಾಮನಾಗಿ ನಿಂತಿರುವಂತ ಶಿಲೆ ಇದೆಯಲ್ಲ, ಆ ಶಿಲೆ ಸಿಕ್ಕಂತ ಜಾಗದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪೂಜೆ ಪುನಸ್ಕಾರಗಳು ಶುರುವಾಗಿದೆ. ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ಒಂದು ದೊಡ್ಡವರು ಹಿರಿಯರು ಕಿವಿ ಮಾತನ್ನ, ನೀನೊಂದು ಕಲ್ಲು ನಿನ್ನನ್ನ ಶಿಲ್ಪಿ ಕೆತ್ತೋದಕ್ಕೆ ಶುರು ಮಾಡಿದಾಗ ಎಷ್ಟು ನೀನು ನೋವನ್ನ ತೆಗೆದುಕೊಳ್ತೀಯೋ ಆಗ ನೀನು ಮೂರ್ತಿ ಆಗೋದಕ್ಕೆ ಮಾತ್ರ ಸಾಧ್ಯ. ಒಂದು ವೇಳೆ ನೀನು ನೋವನ್ನ ತಡೆದುಕೊಳ್ಳಲು ಆಗಲಿಲ್ಲ ಅಂತಂದ್ರೆ ಆ ಕಲ್ಲಾಗೆ ಉಳಿದುಕೊಳ್ಳುತ್ತೆ ಅಂತೇಳಿ ಇವತ್ತು ಬಾಲರಾಮನಾಗಿ ಮೈಸೂರಿನಲ್ಲಿ ಸಿಕ್ಕಂತ ಕಲ್ಲು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತು ನೋಡಿ ರಂಜಿತ್, ಒಂದು ಮಾತನ್ನ ಹೇಳ್ತೀನಿ. ಪ್ರಮುಖವಾಗಿ ಇವತ್ತು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ದಾನಿಗಳು ತುಂಬಾ ಜನ ಇದ್ರು. ಹೌದು, ಚಿನ್ನದಲ್ಲೇ ಮಾಡ್ಬೋದಿತ್ತು, ವಜ್ರ ವೈಡೂರ್ಯಗಳಿಂದ ಮಾಡ್ಬೋದಿತ್ತು, ಅಥವಾ ತುಂಬಾ ಜನ ದಾನವನ್ನ ಮಾಡುವಂತವ್ರಿದ್ರು. ಆದ್ರೆ ನೋಡಿ, ಆ ಒಂದು ಹೆಂಗಿತ್ತು ಅಂತ ಶ್ರೀರಾಮನ ಇಶಾರೆ ಅನ್ಸುತ್ತದೆ. ಮೈಸೂರಿನ ಯೋಗಿರಾಜ್ ಅವರ ಇಂಥ ಜಾಗದಲ್ಲೇ ಆಗಬೇಕು, ಇಂಥ ಜಾಗದಲ್ಲೇ ಪ್ರತ್ಯಕ್ಷಗೊಳ್ಬೇಕು ಶಿಲೆ ಅಂತೇಳಿ. ಎಷ್ಟು ಕಡೆ ಇವತ್ತು ಭಾರತದಲ್ಲಿ ಶಿಲೆಗಳು ಸಿಗುತ್ತೆ, ಬಿಳಿ ಶಿಲೆ ಸಿಗುತ್ತೆ, ಗ್ರನೈಟ್ಗಳು ಸಿಗುತ್ತೆ, ಮಾರ್ಬಲ್ಗಳು ಸಿಗುತ್ತೆ, ಬೇರೆ ಬೇರೆ ರೀತಿಯಾದಂತಹ ಶಿಲೆಗಳೆಲ್ಲವೂ ಕೂಡ ಸಿಗುತ್ತೆ. ಆ ನೇಪಾಳದಲ್ಲಿ ಶಿಲೆಗಳು ಸಿಗುತ್ತೆ. ಆದ್ರೆ ಅವಿನಾಭಾವ ಸಂಬಂಧ ನೋಡಿ, ಅಯೋಧ್ಯೆ ರಾಮ ಜನ್ಮಭೂಮಿಗೂ ಕರುನಾಡಿಗೂ ಇರುವಂತ ಅವಿನಾಭಾವ ಸಂಬಂಧ ನೋಡಿ. ಆ ಶಿಲೆ ಸಿಕ್ಕಂತ ಜಾಗದಲ್ಲಿ ಯಾವ ರೀತಿಯಾಗಿ ಈಗ ಪೂಜಾ ಪುನಸ್ಕಾರಗಳು, ಅದನ್ನ ಬೇರೆ ರೀತಿಯಾಗಿ ಕಲ್ಪಿಸೋದು ಬೇಡ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಜಾತಿ ಧರ್ಮಗಳು ರಾಜಕೀಯವನ್ನ ಮಾಡ್ಕೊಂಡ್ ಬರ್ತಿದ್ದಾರೆ. ಆದ್ರೆ ಇವತ್ತು ಒಬ್ಬ ಸಾಮಾನ್ಯ ರೈತನ ಮನೆ ಜಾಗದಲ್ಲಿ ಸಿಕ್ಕಂತ ಒಂದು ಶಿಲೆ ಇವತ್ತು ಬಾಲರಾಮನಾಗಿ 12 ಗಂಟೆ 29 ನಿಮಿಷಕ್ಕೆ ಪ್ರತಿಷ್ಠಾಪನೆ ಆಗಲಿದೆ, ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. 84 ಸೆಕೆಂಡ್ ರೋಚಕವಾಗಿರುತ್ತೆ ಆ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದ ಆ ಒಂದು ವಿಧಿವಿಧಾನಗಳು. ರಾಮಲಲ್ಲನಿಗೆ ಕಣ್ಣಿಗೆ ಪಟ್ಟಿಯನ್ನ ಕಟ್ಟಿರ್ತಾರೆ ರಂಜಿತ್. ಎಲ್ಲರೂ ಅಂದ್ಕೊಂಡಿರ್ತಾರೆ ಯಾಕೆ ಪಟ್ಟಿಯನ್ನ ಕಟ್ಟಿರ್ತಾರೆ ಅಂತ. ನಾವು ಕೂಡ ಗಮನಿಸ್ತಾ ಇದ್ವಿ. ರಾಮಲಲ್ಲನಿಗೆ ಆ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಆ ಪಟ್ಟಿಯನ್ನ ತೆಗೆಯಲಾಗುತ್ತೆ. ಪಟ್ಟಿಯನ್ನ ತೆಗಿತಾ ಇದ್ದಂತೆ ಅಲ್ಲಿ ಎದುರುಗಡೆ ಒಂದು ಮಿರರ್ ಅನ್ನ ಕೂಡ ಇಟ್ಟಿರ್ತಾರೆ. ಮಿರರ್ ಹೊಡೆದಾಗ ಮಾತ್ರ, ಆ ದೃಷ್ಟಿ ಬಿದ್ದು ಮಿರರ್ ಹೊಡೆದಾಗ ಮಾತ್ರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿ. ಸೊ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ ಬನ್ನಿ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಬಾಲರಾಮನನ್ನ ಕೆತ್ತನೆ ಮಾಡಿದಂತಹ ಕಲ್ಲು ಸಿಕ್ಕ ಜಾಗ ಈಗ ದೊಡ್ಡದಾಗಿ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಮೈಸೂರಿನ ಹಾರೋಹಳ್ಳಿ ಗ್ರಾಮದಲ್ಲಿ ಈಗ ಸಡಗರ ಮನೆ ಮಾಡಿದೆ. ಕಲ್ಲು ಸಿಕ್ಕ ಜಾಗದಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಭಾಳ ಪ್ರಮುಖವಾಗಿ ಇವತ್ತು ಈ ಒಂದು ಸ್ಥಳದಲ್ಲಿ ಅಂದರೆ ಮೂಲ ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಗ್ರಾಮಸ್ಥರು ನಿರ್ಧಾರ ಮಾಡಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಮಾಡೋ ಮೂಲಕವಾಗಿ ಭೂಮಿ ಪೂಜೆ ನೆರವೇರಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ಜಾಗ ಸಂಪೂರ್ಣವಾಗಿ ಬದಲಾಗಿದೆ. ಜೊತೆಗೆ ಈಗಾಗಲೇ ರಾಮ, ಲಕ್ಷ್ಮಣ, ಸೀತೆ, ಹನುಮಂತರ ಫೋಟೋವನ್ನು ಇಟ್ಟು ಈಗಾಗಲೇ ವಿಶೇಷ ಪೂಜೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಜೊತೆಗೆ
ಈಗಾಗಲೇ ಏನು ಈ ಸ್ಥಳದಲ್ಲೇ ಈಗ ಇಟ್ಟಿರುವಂತಹ ಫೋಟೋ ಇಟ್ಟಿರುವಂತಹ ಸ್ಥಳದಲ್ಲೇ ಏನು ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಮಾಡೋದಕ್ಕೆ ಸಿಕ್ಕಂತಹ ಕಲ್ಲು ಇದೆ. ಆ ಒಂದು ಸ್ಥಳದಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಈ ಜಮೀನಿನ ಮಾಲೀಕರು ತೀರ್ಮಾನವನ್ನು ಮಾಡಿದ್ರು. ಸೊ ಹೀಗಾಗಿ ಎಲ್ಲರೂ ಕೂಡ ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ. ಎಲ್ಲರೂ ಕೂಡ ವಿಶೇಷವಾದಂತಹ ಹೋಮ ಹವನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅಂದರೆ ಈ ಜಮೀನಿನ ಮಾಲೀಕರಾದಂತಹ ರಾಮದಾಸ್ ಅವರು ಕುಟುಂಬಸ್ಥರು ಎಲ್ಲರೂ ಕೂಡ ಇವತ್ತು ಸಾಕಷ್ಟು ಸಡಗರ ಸಂಭ್ರಮದಿಂದ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ರೇಷ್ಮೆ ಬಟ್ಟೆಯಲ್ಲಿ ಇವತ್ತು ಸಾಕಷ್ಟು ಮಿಂಚ್ತಾ ಇದ್ದಾರೆ. ಅಂದರೆ ಹಬ್ಬ ಹರಿದಿನಗಳಲ್ಲಿ ಈ ರೀತಿಯಾದಂತಹ ಬಟ್ಟೆಗಳಲ್ಲಿ ಆಗ್ತಾ ಇದ್ದಾರೆ. ಇವತ್ತು ಅಯೋಧ್ಯೆಯಲ್ಲಿ ಅಂದರೆ 500 ವರ್ಷಗಳ ಹೋರಾಟದ ಫಲವಾಗಿ ಈ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಇವತ್ತು ಆ ಕಲ್ಲು ಸಿಕ್ಕ ಜಾಗದಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಜಮೀನಿನ ಮಾಲೀಕರು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಜಮೀನಿನ ಮಾಲೀಕರಾದಂತಹ ರಾಮದಾಸ್ ಅವರು ಇದ್ದಾರೆ. ಸರ್, ಭಾಳ ಖುಷಿ